ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 25 ಭಕ್ತಿ ಸೇವೆಯ ಮಹಿಮೆಗಳು. ಇದರಿಂದ ಇವತ್ತು 16ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 16. ಅಹಂ ಮಮಾಭಿ ಮನೋತ್ತೈ ಕಾಮಲೋಭಾದಿ ಬಿರ್ಮಲೈಹಿ ಭೀತಂ ಯದಾ ಮನಃಶುದ್ಧಮ ದುಃಖಮ ಸುಖಂ ಸಮಂ. ಅನುವಾದ: ದೇಹವನ್ನು ನಾನು ಮತ್ತು ದೈಹಿಕ ಸ್ವತ್ತುಗಳನ್ನು ನನ್ನದು ಎಂದು ಭಾವಿಸುವುದು ಹುಸಿ ತಾದಾತ್ಮ್ಯ. ಅದರಿಂದ ಕಾಮ ಲೋಭಗಳ ಕಲ್ಮಶವು ಉತ್ಪನ್ನವಾಗುತ್ತದೆ. ಅಶುಚಿಯನ್ನು ಪೂರ್ಣವಾಗಿ ಶುಚಿಗೊಳಿಸಿಕೊಂಡಾಗ ವ್ಯಕ್ತಿಯ ಮನಸ್ಸು ಪವಿತ್ರವಾಗುತ್ತದೆ. ಆ ಶುಚಿರ್ಭೂತ ಸ್ಥಿತಿಯಲ್ಲಿ ಆತನು ಹುಸಿ ಐಹಿಕ ಸುಖ ದುಃಖಗಳ ಹಂತವನ್ನು ಮೀರಿ ನಿಲ್ಲುತ್ತಾನೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವಿದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಕಪಿಲ ಮಹರ್ಷಿಗಳು ತನ್ನ ತಾಯಿಗೆ ಹೇಳ್ತಾರೆ, ನೀನು ಪುಣ್ಯಾತ್ಮಳಾಗಿರುವಂಥವಳು, ಅದಕ್ಕೆ ನಾನು ಹಿಂದಿನ ಕಾಲದಲ್ಲಿ ಇದನ್ನು ಮಹರ್ಷಿಗಳಿಗೆ ವಿವರಣೆ ಮಾಡಿ ಹೇಳಿದ್ದೆ. ಆ ರೀತಿಯ ಒಂದು ಪುರಾತನ ಯೋಗ ಪದ್ಧತಿಯನ್ನು ಈಗ ನಿನಗೆ ವಿವರಿಸ್ತೀನಿ. ಅದು ಸೇವಾ ಯೋಗ್ಯವಾಗಿರುತ್ತೆ, ಅಂದರೆ ಅದು ನಾವು ಮಾಡೋದಕ್ಕೆ ಯೋಗ್ಯವಾಗಿರುತ್ತೆ ಮತ್ತು ಎಲ್ಲ ರೀತಿಯಲ್ಲೂ ಕೂಡ ವಾಸ್ತವವಾಗಿದೆ ಅಂತಂದ್ಬಿಟ್ಟು ಹೇಳೋದಕ್ಕೆ ಶುರು ಮಾಡ್ತಾರೆ. ಜೀವಿಯ ಪ್ರಜ್ಞೆ ಅನ್ನೋದು ಐಹಿಕ ತ್ರಿಗುಣಗಳಿಂದ ಆಕರ್ಷಿತವಾದ ಹಂತ ಇರುತ್ತಲ್ಲ, ಅಂದರೆ ನಾವು ಯಾವಾಗ ಈ 3 ಗುಣಗಳಿಗೆ ಆಕರ್ಷಿತವಾಗ್ತೀವೋ ಆ ಹಂತವನ್ನು ಬದ್ಧಾತ್ಮಕ ಜೀವನ ಅಂತ ಕರೀತಾರೆ. ಯಾರಲ್ಲಿ ಭಗವಂತನ ಕಡೆಗೆ ಆಕರ್ಷಿತವಾಗಿರುತ್ತೋ ಅದನ್ನು ಮುಕ್ತಿ ಅಂತ ಹೇಳ್ತಾರೆ. ಅಂದರೆ ಮುಕ್ತಿ ಪ್ರಜ್ಞೆಯಲ್ಲಿ ನೆಲೆಸಿರೋದು ಅಂತ. ಬಂಧನ ಒಂದಾದರೆ ಮುಕ್ತಿ ಒಂದು. ಯಾವಾಗ ನಾವು ಐಹಿಕದ ಕಡೆ ತಿರುಗ್ತೀವೋ ಆಗ ನಮಗೆ ಬಂಧನ ಆಗುತ್ತೆ, ಭಗವಂತನ ಕಡೆಗೆ ತಿರುಗಿದಾಗ ಅದು ಮುಕ್ತಿ ಅಂತ ಅನ್ನಿಸ್ಕೊಳ್ಳುತ್ತೆ ಅನ್ನೋದನ್ನ ತಿಳ್ಕೊಂಡಿದ್ವಿ. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ದೇಹವನ್ನು ನಾನು ಮತ್ತು ಈ ದೇಹಕ್ಕೆ ಸಂಬಂಧಪಟ್ಟಿರುವಂಥದ್ದು ಏನೇನಿದೆಯೋ ಅದೆಲ್ಲ ನಂದು ಅಂತ ಭಾವಿಸೋದಿದೆಯಲ್ಲ, ಇದು ಹುಸಿ ತಾದಾತ್ಮ್ಯ. ಅಂದರೆ ನನ್ನನ್ನು ನಾನು ಬೇರೆ ಏನನ್ನೋ ನಾನು ಅಂತ ತಿಳ್ಕೊಂಡಿದ್ದೀನಿ. ನಾನು ಚೈತನ್ಯ ಸ್ವರೂಪ, ಚೈತನ್ಯ ಆತ್ಮ ಅಂತ ಹೇಳ್ತೀವಲ್ಲ, ಅದು ನಾನು. ಆದರೆ ಈ ದೇಹವನ್ನು ನಾನು ಅಂತ ತಿಳ್ಕೊಂಡು ಈ ದೇಹಕ್ಕೆ ಸಂಬಂಧಪಟ್ಟಿರೋರ್ನ ನನ್ನವರು, ನಂದು ಅಂತ ತಿಳ್ಕೊಂಡಿದ್ದೀವಿ. ಅದು ನಾವು ಮಾಡ್ತಾ ಇರುವಂಥ ದೊಡ್ಡ ತಪ್ಪು. ಅದರಿಂದ ಕಾಮ ಲೋಭ ಇದೆಲ್ಲ ಕಲ್ಮಶಗಳು ಅಂತ ಕರೀತಾರೆ ಇದನ್ನು. ಅದೆಲ್ಲ ನಮಗೆ ಶುರುವಾಗುತ್ತೆ, ಉತ್ಪತ್ತಿ ಆಗೋದಕ್ಕೆ ಶುರುವಾಗುತ್ತೆ ಯಾವಾಗ ನಾನು ದೇಹ ಅಂತ ತಿಳ್ಕೊಂಡಾಗ. ಈ ಒಂದು ಕೊಳಕನ್ನು ನಾವು ಕಂಪ್ಲೀಟಾಗಿ ಕ್ಲೀನ್ ಮಾಡಿಕೊಂಡಾಗ ವ್ಯಕ್ತಿಯ ಮನಸ್ಸು ಪವಿತ್ರವಾಗುತ್ತೆ. ಈಗ ನಮ್ಮ ಮನಸ್ಸೆಲ್ಲ ಕಲ್ಮಶವಾಗಿದೆ, ಅದನ್ನು ಪವಿತ್ರಗೊಳಿಸೋದಕ್ಕೋಸ್ಕರ ಅಂತಲೇ ಈಗ ಭಾಗವತವನ್ನು ಅಥವಾ ಭಗವದ್ಗೀತೆ ಇದನ್ನೆಲ್ಲ ಓದೋದು ಯಾಕೆ ಅಂತಂದರೆ, ಅದನ್ನು ಕೇಳ್ತಾ 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 ಈ ಐಹಿಕದ ಕಡೆಯಿಂದ ಆಧ್ಯಾತ್ಮಿಕದ ಕಡೆಗೆ ನಮ್ಮ ಮನಸ್ಸಿಗೆ ಒಲವು ಬರುತ್ತೆ. ಅದೇನಾಗುತ್ತೆ ಅಂದರೆ ಒಳಗಡೆ ಕ್ಲೀನ್ ಆಗ್ತಾ ಹೋಗುತ್ತೆ. ಆ ಒಂದು ಶುಚಿರ್ಭೂತವಾದಂತಹ ಸ್ಥಿತಿಯಲ್ಲಿ ಅವನು ಈ ಹುಸಿ ಐಹಿಕ ಸುಖ ದುಃಖಗಳ ಹಂತವನ್ನು ಮೀರಿ ನಿಲ್ತಾನೆ. ಇವಾಗ ನಾವು ಏನು ಈ ಐಹಿಕದಲ್ಲಿ ಭೋಗಗಳನ್ನು ಭೋಗಿಸ್ತಾ ಇದ್ದೀವೋ ಇದೆಲ್ಲ ಸುಳ್ಳು, ಇವತ್ತಿರುತ್ತೆ ನಾಳೆ ಹೋಗುತ್ತೆ ಅಂಥದ್ದು ಅನ್ನೋದು ನಮಗೆ ಗೊತ್ತಾಗುತ್ತೆ ಅನ್ನೋದು ಇಲ್ಲಿ ಹೇಳ್ತಾ ಇರೋದು. ಈಗ ಭಾವಾರ್ಥದಲ್ಲಿ ಗುರುಗಳು ಇದರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಕಾಮ ಮತ್ತು ಲೋಭಗಳು ಐಹಿಕ ಜೀವನದ ಕುರುಹುಗಳಾಗಿವೆ. ಪ್ರತಿಯೊಬ್ಬನು ಯಾವಾಗಲೂ ಏನಾದರೊಂದು ಸ್ವಾಧೀನಪಡಿಸಿಕೊಳ್ಳಲು ಬಯಸುತ್ತಾನೆ. ದೇಹವೇ ತಾನೆಂಬ ಮಿಥ್ಯಾಜ್ಞಾನದ ಫಲವೇ ಈ ಕಾಮಲೋಭಗಳು ಎಂದು ಇಲ್ಲಿ ಹೇಳಲಾಗಿದೆ. ಈ ಕಾಲುಷ್ಯದಿಂದ ಮುಕ್ತನಾದಾಗ ಆತನ ಮನಸ್ಸು ಮತ್ತು ಪ್ರಜ್ಞೆಗಳು ಕೂಡ ಮುಕ್ತವಾಗುತ್ತವೆ ಮತ್ತು ಅವುಗಳ ಮೂಲ ಸ್ಥಿತಿಯನ್ನು ಪಡೆಯುತ್ತವೆ. ನೋಡಿದ್ರಾ, ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ಈ ಕಾಮ ಮತ್ತು ಲೋಭ ಇದೆಯಲ್ಲ, ಇದು ಇದೆ ಅಂತಂದರೆ ಅದು ಐಹಿಕ ಜೀವನದಲ್ಲಿ ಇದೆ, ಮುಳುಗಿದೆ ಅಂತ. ಈ ಐಹಿಕ ಜೀವನದಲ್ಲಿ ನಾವು ಇದ್ದೀವಿ ಅನ್ನೋದಕ್ಕೆ ಅರ್ಥನೇ ನಮ್ಮಲ್ಲಿ ಕಾಮ ಲೋಭ ಇರೋದು. ಅದೆರಡೂ ಇಲ್ಲ ಅಂತಂದರೆ ನಾವು ಐಹಿಕ ಅಲ್ಲ, ಆಧ್ಯಾತ್ಮಿಕವಾಗಿ ನಾವಿದ್ದೀವಿ ಅಂತ ಅರ್ಥ ಮಾಡ್ಕೋಬೇಕು. ಇದೆರಡು ಇದೆ ಅಂದರೆ ಅದು ಐಹಿಕ ಜೀವನ ಅಂತ ತಿಳ್ಕೋಬೇಕು. ಪ್ರತಿಯೊಬ್ಬ ಮನುಷ್ಯನು ಕೂಡ ಏನಾದರೂ ಒಂದು ನಂದು ಅಂತ ಮಾಡ್ಕೋಬೇಕು, ಇದು ನನ್ನ ಅಧೀನದಲ್ಲಿರಬೇಕು ಅಂತಲೇ ಬಯಸ್ತಾ ಇರ್ತಾನೆ. ಯಾಕೆ ಅಂತಂದರೆ ದೇಹನೇ ತಾನು ಅಂತ ತಿಳ್ಕೊಂಡಿರೋದ್ರಿಂದ, ಆತ್ಮ ಅಂತ ತಿಳ್ಕೊಂಡಿಲ್ಲ ಅವನು, ಈ ದೇಹನೇ ನಾನು ಅಂತ ತಿಳ್ಕೊಂಡಿದ್ದಾನೆ. ಆ ಮಿಥ್ಯಾಜ್ಞಾನದ ಫಲದಿಂದನೇ ಈ ಕಾಮ ಲೋಭ ಇದೆಲ್ಲವೂ ಕೂಡ ಬರೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ.
ಯಾವಾಗ ನಾವು ಈ ಕಾಲುಷ್ಯದಿಂದ ಅಂದರೆ ಆ ಒಂದು ಕೊಳಕಿನಿಂದ ಕಾಮ ಕ್ರೋಧ ಎಲ್ಲ ಬಿಡ್ತೀವೋ ಅದನ್ನ ಇಲ್ಲಿ ಕಾಲುಷ್ಯ ಅಂತ ಹೇಳ್ತಾ ಇರೋದು. ಯಾವಾಗ ನಾವು ಇದನ್ನೆಲ್ಲ ಬಿಡ್ತೀವೋ ಆಗ ನಮ್ಮ ಮನಸ್ಸು ಮತ್ತು ಪ್ರಜ್ಞೆ ಎಲ್ಲವೂ ಕೂಡ ಅದರಿಂದ ಮುಕ್ತವಾಗುತ್ತೆ. ಆಗ ನಮ್ಮ ಮೂಲ ಸ್ಥಿತಿ ಏನಿದೆಯೋ ಅಂದರೆ ಅದರ ಮೂಲ ಸ್ಥಿತಿ ನಮ್ಮ ಮನಸ್ಸಿಂದಾಗಿರ್ಬಹುದು, ನಮ್ಮ ಪ್ರಜ್ಞೆದಾಗಿರ್ಬಹುದು. ಈಗ ನಾವು ಪ್ರಜ್ಞಾಹೀನರಾಗಿದ್ದೀವಿ, ನಮ್ಗೆ ಏನು ಮಾಡ್ತಾ ಇದೀವಿ ಅಂತ ಗೊತ್ತಿಲ್ಲ, ನಾವು ಯಾರು ಅಂತ ಗೊತ್ತಿಲ್ಲ, ಸರಿಯಾಗಿ ನಾವು ಏನು ಮಾಡಬೇಕು ಅಂತಲೂ ಗೊತ್ತಿಲ್ಲ. ಆ ರೀತಿಯ ಒಂದು ಸ್ಥಿತಿಯಲ್ಲಿದ್ದೀವಿ. ಆದರೆ ಯಾವಾಗ ನಮ್ಮ ಮನಸ್ಸು ಶುದ್ಧವಾಗ್ತಾ ಹೋಗುತ್ತೋ ಆಗ ಅದರ ಮೂಲ ಸ್ಥಿತಿಯನ್ನು ಅದು ಪಡೆಯುತ್ತೆ. ಮನಸ್ಸು, ಪ್ರಜ್ಞೆ ಮತ್ತು ಜೀವಿಗಳ ಅಸ್ತಿತ್ವದಲ್ಲಿರುತ್ತವೆ. ನಾವು ಜೀವಿಯನ್ನು ಕುರಿತು ಮಾತನಾಡಿದಾಗಲೆಲ್ಲ ಅದು ಮನಸ್ಸು ಮತ್ತು ಪ್ರಜ್ಞೆಗಳನ್ನು ಒಳಗೊಳ್ಳುತ್ತವೆ. ನಾವು ಮನಸ್ಸು ಮತ್ತು ಪ್ರಜ್ಞೆಯನ್ನು ಪವಿತ್ರಗೊಳಿಸಿಕೊಂಡಾಗ ಬದ್ಧ ಜೀವನ ಮತ್ತು ಮುಕ್ತ ಜೀವನಗಳ ನಡುವೆ ವ್ಯತ್ಯಾಸ ಸಂಭವಿಸುತ್ತದೆ. ಅವು ಪವಿತ್ರಿತವಾದಾಗ ಆತನು ಐಹಿಕ ಸುಖ ದುಃಖಗಳನ್ನು ಮೀರಿ ನಿಂತವನಾಗುತ್ತಾನೆ. ಇಲ್ಲಿ ಮನಸ್ಸು, ಪ್ರಜ್ಞೆ ಮತ್ತು ಜೀವಿಗಳು ಅಸ್ತಿತ್ವದಲ್ಲಿ ಇರುತ್ತೆ ಅಲ್ವಾ. ಈಗ ನಾವಿದ್ದೀವಿ ಅಂತಂದರೆ ನಮ್ಮಲ್ಲಿ ಮನಸ್ಸಿದೆ, ಪ್ರಜ್ಞೆನೂ ಇದೆ ಮತ್ತು ಜೀವಿಯಾಗಿ ನಾನು ಇಲ್ಲಿದ್ದೀನಿ. ನಾವು ಜೀವಿಯನ್ನು ಕುರಿತು ಮಾತಾಡಿದಾಗ ನಾನು ಜೀವಿ ಅಂತ ಏನು ಹೇಳ್ತೀನೋ ಆಗೆಲ್ಲ ಅದು ಯಾರ ಬಗ್ಗೆ ಹೇಳೋದು? ಅಲ್ಲಿ ಮನಸ್ಸನ್ನು ಮತ್ತು ಈ ಪ್ರಜ್ಞೆಯನ್ನು ಸೇರಿ ನಾವು ಜೀವಿ ಅಂತ ಹೇಳೋದು ಅಲ್ವಾ. ಇದೆರಡೂ ಇಲ್ಲ ಅಂತಂದರೆ ಅವ್ರನ್ನ ಜೀವಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ. ನಾವು ಮನಸ್ಸನ್ನ ಮತ್ತು ನಮ್ಮ ಪ್ರಜ್ಞೆಯನ್ನ ಯಾವಾಗ ಪವಿತ್ರ ಮಾಡ್ಕೊಳ್ತೀವೋ ಆಗ ಬದ್ಧ ಜೀವನ ಮತ್ತು ಮುಕ್ತ ಜೀವನಗಳ ವ್ಯತ್ಯಾಸ ಸಂಭವಿಸುತ್ತೆ. ಅಂದರೆ ಈಗ ಯಾರು ಬರೀ ಐಹಿಕದಲ್ಲೇ ಮುಳುಗಿ ಬರೀ ಅಂಥ ಒಂದು ಜೀವನವನ್ನೇ ನಡೆಸ್ತಾ ಇರ್ತೀರೋ ಅದನ್ನು ಬದ್ಧ ಜೀವನ ಅಂತ ಹೇಳ್ತೀವಿ. ನಾವು ಎಷ್ಟರ ಮಟ್ಟಿಗೆ ನಮ್ಮ ಮನಸ್ಸನ್ನು, ನಮ್ಮ ಪ್ರಜ್ಞೆಯನ್ನು ಕ್ಲೀನ್ ಮಾಡ್ಕೊಳ್ತಾ ಹೋಗ್ತೀವೋ, ಪವಿತ್ರ ಮಾಡ್ಕೊಳ್ತಾ ಹೋಗ್ತೀವೋ ಆಗ ನಮಗೆ ಮುಕ್ತ ಜೀವನ ಅನ್ನೋದು ಸಿಗುತ್ತೆ. ಸೊ ಈ ಎರಡರ ಮಧ್ಯ ಒಂದು ವ್ಯತ್ಯಾಸ ಇರೋದಕ್ಕೆ ಏನು ಒಂದು ಕುರುಹು ಅಂತಂದರೆ ಐಹಿಕದಲ್ಲಿ ಮುಳುಗಿದಿನ ಅಥವಾ ಆಧ್ಯಾತ್ಮಿಕದಲ್ಲಿ ಮುಳುಗಿದಿನ ಅನ್ನೋದು ಇದಕ್ಕೆ ಒಂದು ಎಕ್ಸಾಂಪಲ್ ಥರ ವ್ಯತ್ಯಾಸ ಅಂತ ಹೇಳ್ಬೋದು. ಅವು ಯಾವಾಗ ಪವಿತ್ರವಾಗ್ತಾ ಹೋಗುತ್ತೋ ಅಂದರೆ ನಮ್ಮ ಮನಸ್ಸು, ಪ್ರಜ್ಞೆ, ಬುದ್ಧಿ, ನಾನು ಆಲೋಚನೆ ಮಾಡೋದು, ನಾನು ಮಾಡುವಂಥ ಕೆಲಸ, ನಾನು ತಿನ್ನುವಂತಹ ಪದಾರ್ಥ ಆಗಿರ್ಬೋದು, ನಾವು ಮಾತಾಡುವಂಥ ರೀತಿ ಆಗಿರ್ಬೋದು, ನಮ್ಮ ಜೀವನದ ಶೈಲಿ ಆಗಿರಬಹುದು, ಎಲ್ಲವನ್ನೂ ನಾವು ಪವಿತ್ರಗೊಳಿಸ್ತಾ ಹೋದಾಗ ಅದೆಲ್ಲ ಏನು ರಿಸಲ್ಟ್ ಕೊಡುತ್ತೆ ಅಂತಂದರೆ ಸುಖ ದುಃಖಗಳನ್ನು ನಾವು ಮೀರಿ ನಿಲ್ಲಬಹುದು. ಆ ಸ್ಟೇಜಿಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಈಗ ಸುಖ ದುಃಖಗಳಿಂದ ನಾವು ತುಂಬ ಅನುಭವಿಸ್ತಾ ಇರ್ತೀವಿ. ಅದನ್ನು ಮೀರಬೇಕು ಅಂತಂದರೆ ನಮ್ಮ ಒಳಗಡೆಯಿಂದ ನಾವು ಪವಿತ್ರರಾಗಬೇಕು. ಆಗ ಮಾತ್ರ ಇದು ಸಾಧ್ಯ. ಪರಿಪೂರ್ಣ ಯೋಗವು ಐಹಿಕ ದುಃಖ ಸುಖಗಳ ನೆಲೆಯನ್ನು ಮೀರುವುದಕ್ಕೆ ಸಾಮರ್ಥ್ಯವನ್ನು ಒದಗಿಸುತ್ತದೆ ಎಂದು ಭಗವಾನ್ ಕಪಿಲನು ಆರಂಭದಲ್ಲಿ ಹೇಳಿದ್ದಾನೆ. ಇದು ಹೇಗೆ ಸಾಧ್ಯವಾಗುತ್ತೆಂಬುದನ್ನು ಇಲ್ಲಿ ವಿವರಿಸಲಾಗಿದೆ. ತನ್ನ ಮನಸ್ಸು ಮತ್ತು ಪ್ರಜ್ಞೆಗಳನ್ನು ಪವಿತ್ರಗೊಳಿಸಿಕೊಳ್ಳಬೇಕು. ಇದನ್ನು ಭಕ್ತಿಯೋಗ ಪದ್ಧತಿಯಿಂದ ಸಾಧ್ಯವಾಗಿಸಿಕೊಳ್ಳಬಹುದು. ನೋಡಿ, ಈಗ ಪರಿಪೂರ್ಣ ಯೋಗ ಅನ್ನೋದು ಏನು ಮಾಡುತ್ತೆ ಅನ್ನೋದನ್ನ ಇಲ್ಲಿ ಕಪಿಲ ಮಹರ್ಷಿಗಳು ಸ್ಟಾರ್ಟಿಂಗಲ್ಲೇ ಹೇಳಿದ್ದಾರೆ. ಏನು ಐಹಿಕ ಸುಖ ದುಃಖಗಳ ಒಂದು ಸ್ಥಿತಿಯಿಂದ ನಾವು ಮೇಲಕ್ಕೆ ಹೋಗೋದಕ್ಕೆ ಇದು ಸಹಾಯ ಮಾಡುತ್ತೆ ಅಂತಂದ್ಬಿಟ್ಟು, ಈ ಐಹಿಕ ಸುಖ ದುಃಖಗಳ ಒಂದು ಸ್ಥಿತಿಯಿಂದ ಮೇಲೆ ಹೋಗಬೇಕು ಅಂದರೆ ನಾವು ಈ ಯೋಗವನ್ನು ಪ್ರಾಕ್ಟೀಸ್ ಮಾಡಬೇಕು ಅಂತಂದ್ಬಿಟ್ಟು ಕಪಿಲ ಮಹರ್ಷಿಗಳು ಹೇಳಿದ್ದಾರೆ. ಇದು ಹೇಗೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಇಲ್ಲಿ ವಿವರಣೆ ಮಾಡಿ ಹೇಳಿದ್ದಾರೆ. ಹೇಗೆ ಸಾಧ್ಯ ಆಗುತ್ತೆ ಅಂದರೆ ನಮ್ಮ ಮನಸ್ಸು ಮತ್ತು ಪ್ರಜ್ಞೆಗಳನ್ನು ನಾವು ಪವಿತ್ರಗೊಳಿಸ್ಕೊಂಡಾಗ ಇದಾಗುತ್ತೆ. ಇದಕ್ಕಿಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ ಅಂದರೆ ಭಕ್ತಿ ಯೋಗವನ್ನು ಯಾರು ಫಾಲೋ ಮಾಡ್ತಾರೋ ಅಥವಾ ಅದರಲ್ಲಿ ಯಾರು ಸಾಧನೆ ಮಾಡ್ತಾರೋ ಆ ಪದ್ಧತಿಯಿಂದ ಇದನ್ನು ಸಾಧ್ಯ ಮಾಡಿಕೊಳ್ಬಹುದು ಅಂತಂದ್ಬಿಟ್ಟು ಹೇಳಿದ್ದಾರೆ. ನಾರದ ಪಂಚರಾತ್ರದಲ್ಲಿ ವಿವರಿಸಲಾದಂತೆ ತನ್ನ ಮನಸ್ಸು ಮತ್ತು ಇಂದ್ರಿಯಗಳನ್ನು ಪವಿತ್ರಗೊಳಿಸಿಕೊಳ್ಳಬೇಕು. ಇಂದ್ರಿಯಗಳು ಪೂರ್ಣವಾಗಿ ಭಗವಂತನ ಭಕ್ತಿ ಸೇವೆಯಲ್ಲಿ ಮಗ್ನವಾಗಬೇಕು. ಅದೇ ಪ್ರಕ್ರಿಯೆಯಾಗಿದೆ. ನೋಡಿ, ಈ ನಾರದರು ಬರೆದಿರುವಂತಹ ನಾರದ ಪಂಚರಾತ್ರದಲ್ಲಿ ಅವರು ಹೇಳಿದ್ದಾರೆ ಏನು ಅಂದರೆ ಮನಸ್ಸು ಮತ್ತು ಇಂದ್ರಿಯಗಳನ್ನು ನಾವು ಪವಿತ್ರಗೊಳಿಸ್ಕೊಂಡ್ರೆ ನಾವು ಭಗವಂತನಲ್ಲಿ ತೊಡಗಿಸ್ಕೊಳ್ಬೇಕು ಅದನ್ನು. ಈಗ ಈ ಎರಡನ್ನೂ ಪವಿತ್ರಗೊಳಿಸ್ಕೊಂಡಾಗ ನಾವು ಸುಖ ದುಃಖಗಳ ನೆಲೆಯನ್ನು ಮೀರಬಹುದು ಅಂತ ಹೇಳಿದಾರಲ್ವಾ.
ಹೇಗೆ ಮಾಡೋದು ಅಂತಂದರೆ, ನಮ್ಮ ಇಂದ್ರಿಯಗಳನ್ನು ಸಂಪೂರ್ಣವಾಗಿ ಆ ಭಗವಂತನ ಸೇವೆಯಲ್ಲಿ ತೊಡಗಿಸ್ಬೇಕು. ಅದರಲ್ಲೇ ಅದು ಮುಳುಗಿರಬೇಕು. ಈಗ ಅದು ಐಹಿಕದಲ್ಲೇ ಮುಳುಗಿದೆ. ಅದನ್ನು ತಗೊಂಡು ಬಂದು ಆಧ್ಯಾತ್ಮಿಕದಲ್ಲಿ ಮುಳುಗಿಸ್ಬೇಕು. ಇದು ಇದರ ಒಂದು ಪ್ರಕ್ರಿಯೆ. ಮನಸ್ಸು ಯಾವುದರಲ್ಲೋ ತೊಡಗಿರಲೇಬೇಕು. ಮನಸ್ಸನ್ನು ಬರಿದಾಗಿ ಇಡಲಾಗದು. ಮನಸ್ಸನ್ನು ಬರಿದಾಗಿ ಶೂನ್ಯವಾಗಿ ಇಡಲು ಪ್ರಯತ್ನಿಸುವ ಕೆಲವು ಮೂರ್ಖ ಸಾಹಸಗಳು ನಡೆದಿವೆ ನಿಜ, ಆದರೆ ಅದು ಸಾಧ್ಯವಿಲ್ಲ. ಕೃಷ್ಣನಲ್ಲಿ ಮನಸ್ಸನ್ನು ತೊಡಗಿಸುವುದೇ ಅದನ್ನು ಪವಿತ್ರವಾಗಿಸುವ ಏಕೈಕ ಪ್ರಕ್ರಿಯೆಯಾಗಿದೆ. ಮನಸ್ಸು ತೊಡಗಿರಲೇಬೇಕು. ನಾವು ನಮ್ಮ ಮನಸ್ಸನ್ನು ಕೃಷ್ಣನಲ್ಲಿ ತೊಡಗಿಸಿದರೆ ಸಹಜವಾಗಿ ಪ್ರಜ್ಞೆಯು ಪೂರ್ಣವಾಗಿ ಪವಿತ್ರವಾಗುತ್ತದೆ. ಅಲ್ಲದೆ ಅಲ್ಲಿ ಐಹಿಕ ಕಾಮ ಲೋಭಗಳ ಪ್ರವೇಶಕ್ಕೆ ಅವಕಾಶವೇ ಇರುವುದಿಲ್ಲ. ಇದೆಲ್ಲ ಯಾರು ಜಪ ಮಾಡ್ತಾರೋ ಅಥವಾ ಭಗವಂತನ ನಾಮಸ್ಮರಣೆ, ಧ್ಯಾನ ಇದನ್ನೆಲ್ಲ ಮಾಡ್ತಾರೆ ನೋಡಿ, ಯಾವಾಗೂ ಭಗವಂತನ ವಿಚಾರದಲ್ಲಿ ತೊಡಗಿರ್ತಾರಲ್ಲ, ಅವರಿಗೆ ತಂತಾನಾಗೆ ಆಗ್ತಾ ಇರುತ್ತೆ. ಯಾಕೆ ಅಂದರೆ ಭಗವಂತನ ಭಕ್ತಿಯಲ್ಲಿ ನಮ್ಮ ಇಂದ್ರಿಯಗಳು ಮಗ್ನವಾಗಿದ್ದಾಗ ನಮಗೆ ಬೇರೆ ಐಹಿಕದ ಕಡೆ ಗಮನನೇ ಬರೋದಿಲ್ಲ. ಮನಸ್ಸು ಸುಮ್ಮನೆ ಅಂತೂ ಇರೋಕ್ಕಾಗಲ್ಲ. ಯಾಕಂದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಸ್ವಯಂ ಹೇಳಿದ್ದಾನೆ, ಈ ಮನಸ್ಸನ್ನು ನೀನು ಒಂದು ಕಡೆ ಇಡೋದಕ್ಕಾಗಲ್ಲ, ಅಂದರೆ ಸುಮ್ಮನೆ ಇರಿಸೋದಕ್ಕಾಗಲ್ಲ. ಏನಾದರೂ ಒಂದು ಕೆಲಸವನ್ನು ಮಾಡ್ತಾನೇ ಇರುತ್ತದು. ಅದಕ್ಕೋಸ್ಕರ ನಾವು ಅದನ್ನೇನು ಮಾಡಬೇಕು ಅಂದರೆ, ಯಾವುದೋ ಕೆಲಸದಲ್ಲಿ ಅದು ಮುಳುಗಿರೋದಕ್ಕಿಂತ ಅದನ್ನು ಭಗವಂತನ ಕೆಲಸದಲ್ಲಿ ತೊಡಗಿಸ್ಬೇಕು. ಭಗವಂತನಲ್ಲಿ ಮನಸ್ಸನ್ನು ಇಡೋದು, ಯಾವಾಗಲೂ ಅವನ ವಿಚಾರ ಕೇಳೋದು, ಅವನ ಭಜನೆಗಳನ್ನು ಹಾಡೋದು, ಅವನ ನಾಮಸ್ಮರಣೆ ಮಾಡೋದು, ಜಪ ಮಾಡೋದು, ಅವನ ಸೇವೆ ಮಾಡೋದು, ಅಥವಾ ಅವನ ಬಗ್ಗೆ ಬೇರೆಯವ್ರಿಗೆ ಹೇಳೋದು, ಕೇಳೋದು, ಈ ರೀತಿ ಬೇಕಾದಷ್ಟು ಇದೆ. ನವವಿಧ ಭಕ್ತಿ ಅಂತಾನೆ ಹೇಳ್ತಾರಲ್ವ, ಅದರಲ್ಲಿ ಯಾವುದಾದ್ರು ಮಾಡಿದ್ರೂ ಸಾಕು. ಒಟ್ನಲ್ಲೇನು, ಈ ಮನಸ್ಸು ಸುಮ್ಮನೆ ಅಂತೂ ಇರಲ್ಲ, ಒಂದು ಕ್ಷಣನೂ ಇರೋದಿಲ್ಲ. ಅದನ್ನ ನಾವು ಭಗವಂತನ ಕೆಲಸದಲ್ಲಿ ತೊಡಗಿಸಿದಾಗ ಅದು ಕೆಲಸನೂ ಮಾಡ್ತಿರುತ್ತೆ. ಅದಕ್ಕೇನೋ ಒಂದು ಕೆಲಸ ಸಿಕ್ಕಿರುತ್ತಾ, ಅದನ್ನೇ ಮಾಡಿಕೊಂಡು ಆ ಮನಸ್ಸನ್ನು ಆ ಭಗವಂತನಲ್ಲೇ ತೊಡಗಿಸಿ ಅದು ಪವಿತ್ರವಾಗುತ್ತೆ. ಅಂದರೆ ಇದು ಒಂದೇ ಇರುವಂಥದ್ದು ಆ ಮನಸ್ಸನ್ನು ಪವಿತ್ರ ಮಾಡುವಂತಹ ಒಂದು ದಾರಿ. ಸಹಜವಾಗೇ ಅದು ಪವಿತ್ರವಾಗ್ತಾ ಹೋಗುತ್ತೆ. ಆಮೇಲೆ ಅಲ್ಲಿ ಭಗವಂತ ಆ ಮನಸ್ಸಿನ ತುಂಬ ಭಗವಂತನೇ ತುಂಬಿಕೊಂಡಿದ್ದಾನೆ ಅಂದಮೇಲೆ ಕಾಮ, ಕ್ರೋಧ ಇದಕ್ಕೆಲ್ಲ ಜಾಗ ಎಲ್ಲಿರುತ್ತೆ? ಇಲ್ಲವೇ ಇಲ್ಲ. ಅಲ್ಲಿ ಬರೋದೇ ಇಲ್ಲ ಅದು. ಯಾವಾಗಲೂ ಭಗವಂತನ ವಿಚಾರ ಓಡ್ತಾ ಇದ್ದಾಗ ಬೇರೆಯವ್ರ ಬಗ್ಗೆ ವಿಚಾರಗಳು ಬರೋದೇ ಇಲ್ಲ. ಸೊ ಈಗ ನಮ್ಮ ಮನಸ್ಸು ಅದರಲ್ಲಿ ತುಂಬ ಮುಳುಗೋಗಿದೆ ಐಹಿಕದಲ್ಲಿ. ಅದರಿಂದ ಅದನ್ನು ಸ್ವಲ್ಪ ಕಷ್ಟ ತೊಗೊಂಡು ಬಂದು ನಿಲ್ಲಿಸ್ತಾ ಇರಬೇಕು. ಈಗ ನೋಡಿ, 5-6 ವರ್ಷದಿಂದ ನಾವು ಕಂಟಿನ್ಯೂಯಸ್ ಆಗಿ ಧರ್ಮ ಗ್ರಂಥಗಳನ್ನೆಲ್ಲ ತಿಳ್ಕೊಳ್ತಾ ಇದ್ದೀವಿ. ಪ್ರತಿದಿನ ಅಟ್ಲೀಸ್ಟು ಒಂದು ಅರ್ಧ ಗಂಟೆ 1 ಅವರ್ ಆದರೂ ನಾವು ಇದನ್ನು ಕೇಳೋದು ಮಾಡ್ತೀವಲ್ವಾ, ಅಷ್ಟಿದೆ. ಇನ್ನು ಅದನ್ನು ಕೇಳ್ತಾ ಇಷ್ಟು ದಿವಸದಿಂದ ನಾವು ಕೇಳ್ತಾ ಇದ್ದೀವಿ ಅಂತಂದರೆ ನಮಗೆ ಅದರ ಒಂದು ಆಸಕ್ತಿ ಬಂದಿರಬೇಕು. ಇದನ್ನು ಕೇಳಲೇಬೇಕು, ನಾನು ಇದನ್ನು ಓದಬೇಕು, ತಿಳ್ಕೋಬೇಕು, ಭಗವಂತನ ಬಗ್ಗೆ ಇನ್ನೂ ಜಾಸ್ತಿ ತಿಳ್ಕೋಬೇಕು ಅಂತೆಲ್ಲ ನಮ್ಮ ಮನಸ್ಸಲ್ಲಿ ಆಸಕ್ತಿ ಬಂದಿರುತ್ತೆ. ಸೊ ನಮ್ಮ ಮನಸ್ಸು ಸದಾ ಭಗವಂತನ ವಿಚಾರದಲ್ಲಿ ಮುಳುಗಿರುತ್ತೆ ಆದಷ್ಟು ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ರೀತಿ ನಮ್ಮ ಮನಸ್ಸನ್ನು ಆ ಭಗವಂತನ ವಿಚಾರಗಳಲ್ಲಿ ಮುಳುಗಿಸಿರೋದಿದೆಯಲ್ಲ, ಇದು ಭಕ್ತಿ ಮಾರ್ಗದಲ್ಲಿ ತುಂಬ ಚೆನ್ನಾಗಿ ನಡೆಯುತ್ತೆ. ಯಾಕಂದರೆ ಭಕ್ತಿ ಅಂದ್ರೇ ಪ್ರೀತಿ. ಭಗವಂತನನ್ನು ನಾವು ಪ್ರೀತಿಸೋಕೆ ಶುರು ಮಾಡಿದಾಗ ಏನಾಗುತ್ತೆ ಅಂದರೆ ಅವನ ಬಗ್ಗೆ ತಿಳ್ಕೋಬೇಕು, ಅವ್ನಿಗೇನು ಮಾಡಬೇಕು, ಏನು ಮಾಡಿದ್ರೆ ಇಷ್ಟ ಅವನಿಗೆ, ಅದೆಲ್ಲ ನಮ್ಮ ಮನಸ್ಸಲ್ಲಿ ಬರ್ತಾ ಇರುತ್ತಲ್ವ. ಸೊ ಅದಕ್ಕೋಸ್ಕರ ಸದಾ ಅವನ ಸ್ಮರಣೆನೇ ಆಗ್ತಾ ಇರೋದ್ರಿಂದ ನಾವು ಈಸಿಯಾಗಿ ಈ ಮನಸ್ಸಾಗಿರ್ಬೋದು, ಪ್ರಜ್ಞೆ ಆಗಿರ್ಬೋದು, ನಮ್ಮ ಬುದ್ಧಿ ಆಗಿರ್ಬೋದು, ಎಲ್ಲವನ್ನ ಪರಿಶುದ್ಧ ಮಾಡ್ಕೊಳ್ಳೋದಕ್ಕಾಗುತ್ತೆ ಅನ್ನೋದನ್ನು ಇಲ್ಲಿ ಅರ್ಥ ಮಾಡ್ಕೋಬೋದು. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.